ನಮ್ಮನ್ನ ದುರಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಿಲ್ಲ. ನಾನು ಬಿಚ್ಚೋದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ಬೋದು ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋದು. ನನ್ನಂಥವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರೆ ಅವರು. ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ, ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ನೂರಕ್ಕೆ ನೂರು ಅವರೇ ಕಾರಣ. ಹೌದು, ಇವರೇ ಸಿಟಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರು. ಒಂದು ಎಂಥದ್ದರೋ ಜೈಲಿ ಬೀಚ ಬಂದು ಬಿಡಿಸ್ಕೊಂಡ್ಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲೆ ಬರಲಿಲ್ಲ ಅಂದ್ಬಿಟ್ಟು ಈಗ ಮದನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನು ಬೇಕಾದ್ರೂ ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತಾರೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಚೌಕಟ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇದು ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧ್ಯನಾ? ಓಲಿ ಏನು ಮಾಡೋರೆ? ಬೇಡ ರೀ, ಇವರು ಇಲ್ಲ, ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ. 5 ನಿಮಿಷ ಚುಟ್ಕಿ ಹೊಡಿದ್ರೆ ಮೋದಿಯವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿಯವ್ರಿಗೆ ಹೇಳಿ ಮೇಕೆದಾಟು ಯೋಜನೆ ಸ್ಯಾಂಕ್ಷನ್ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನು ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಬಂದಿದ್ದಾರೆ, ಸುದ್ದಿ ತಗೊಂಡು ಬಂದಿದ್ದಾರೆ. ಈಗ ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರಿಗೆ ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಸಮಯ ಆಯಿತು? ಏನು ಮಂಡ್ಯ ಜಿಲ್ಲೆ ಕೊಡುಗೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬಿಡ್ದು, ಯಾವ ನಿಧಿ ಅದು ಅವ್ರದ್ದು MP ನಿಧಿ, CRS ಅಥವಾ MP ಗ್ರ್ಯಾಂಟು, ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಸಾಧನೆನಾ? ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆನಾ? ಏನು ಮಾಡೋರು? ಈ ಜಿಲ್ಲೆಗೆ ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ಥೈಲ್ಯಾಂಡಿಗೆ ನೀರು ಕೊಡ್ಸೋಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಲೆ ಆಧುನೀಕರಣ ಮಾಡಿಸಿದ್ದೀರಾ. ಏನು ನಿಮ್ಮ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಂಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ಜನ. ನಾನು ಇಲ್ಲೇ ಇರ್ತೀನಿ ಹಳ್ಳಿಲಿ. ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದು ದಿವಸ ಏನಾರ ಕಷ್ಟ ಕೇಳಕ್ಕೆ ಬಂದವ್ರ? ಒಂದು ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನು ಬಂದು ನೋಡೋರ ಇವರು? ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.